ನೀವೇ ಸರ್ವೆ ಮಾಡಿರಿ. ನೀವು ರೊಕ್ಕ ತೊಗೊಂಡು ಸರ್ವೆ ಮಾಡೋದು ಬಿಡ್ರಿ. ಸುಮ್ಮನೆ ಏನಾರು ಬೋಗಸ್ ಸರ್ವೆ ಮಾಡಿ ನಂಬರ್ 1 ವಿಜೇಂದ್ರ, ನಂಬರ್ 3 ಯತ್ನಾಳ್, ಯಾರೂ ಇಲ್ಲ ಅಥವಾ ನಂಬರ್ 2 ಅಥವಾ ಹೊಡ್ಕೋತ್ಕೊಂಡಿರ್ತಿರಲ್ಲ. ನಿಮ್ಮ ಸರ್ವೆಗಳಿಂದ ಏನೂ ಆಗೋದಿಲ್ಲ. ನಮ್ಮ ಸರ್ವೆನೇ ಇದೆ. ಕರ್ನಾಟಕದಾಗ ನಂಬರ್ 1 ನಾವೇ ಇದ್ದೀವಿ, ಯಾರೂ ಇಲ್ಲ. ನೀವು ಸರ್ವೆ ಮಾಡಿ ಸ್ವಲ್ಪ ಪಾರದರ್ಶಕವಾಗಿ ಮಾಡ್ರು. ಮಾಧ್ಯಮದವರು ಹಳ್ಳಿ ಹೋಗಿ ವಿಜೇಂದ್ರನ ಹೊಗಳ್ತೀರಿ. ರಾಜಾ ಹುಲಿ ಅಖಾಡಕ್ಕೆ ಅರೆ ಬಾರೆ ವಾ, ಮಾಧ್ಯಮದವ್ರು ಗುರ್ತೈತೆ ನಿಮ್ಮದು ಹಣೆ ಬರ. ಸರ್, ಈಗ ಮಾತು ಹೇಳಿದ್ರೆ ನಿಮ್ಮ ವಿರೋಧಿ ಬಣ ಏನಿದೆ ದೆಹಲಿಗೆ ಹೋಗ್ತಾರಂತ ಸರ್, ದೂರು ಕೊಡ್ತಾರಂತ. ಮುಂದಿನ ದೆಹಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ ಬೇಕಾದಲ್ಲಿ ಹೋಗಲಿ, ಸತ್ಯ ಸತ್ಯನೇ. ಅಧ್ಯಕ್ಷರ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಡ್ಡಾಡ್ಲಾರ್ದಂಗೆ ಮಾಡ್ತೀನ ತಾನೆ. ಇವನು ಗುಂಡಾಗಿರಿ ಮಾಡ್ತಾನೆ. ನೀವು ಮಾಧ್ಯಮದವರು ಎಂಥವ್ರ ಸ್ಟೇಟ್ಮೆಂಟ್ ತೊಗೋಬೇಕು ಗುರ್ತತ್ತಂದ್ರೆ ಸಮಾಜನಾಗ ಒಳ್ಳೆಯ ರಾಜಕಾರಣಿಗಳು ತೊಗೊಂಡು ಲೋಫರ್ಸು ಕಿಸೆ ಕತ್ತರಿಸೋರು, ಯಾವುದು SC ST ಜನಾಂಗದ ಮೀಸಲಾತಿ ತೊಗೊಂಡವ್ರು, ದಲಿತರ ಮೀಸಲಾತಿಯನ್ನು ಕಸ್ಕೊಂಡ ನಾಲಾಯಕರದ್ದು ನೀವು ಮುಂಜಾನೆ ಹೇಳೋಣ. ನಂದು ಆದ್ಕೊಳ್ಳಿ ಈಗ ಅಲ್ಲೇ ಇಂಡೈರೆಕ್ಟ್ ಅಂದ್ರೆ ಈಗ ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ. ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳದಾಗೈತೆ ಅಂದ್ಕೊಂಡು. ನಿಮ್ಗೆ ಯಾರು ಸಿಗೋದಿಲ್ಲ. ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ. ಅವ್ರು ಬೇಕಾದ್ರೆ ಅವರಪ್ಪನ ತಗೋರಿಲ್ಲ, ಬೇಕಾದ್ರೆ ನನ್ನ ಮಗ ಪ್ರಾಣ ಕೊಡ್ಲಿಕ್ಕೆ ತಯಾರದಾನ, ನನ್ನ ಮಗ ಹಂಗದಾನ ಅಂತ ಹೇಳಕತ್ತಿ ಅದವರಿಗೆ ಬಿಡ್ರಿ. ಲೋಫರ್ಗಳಿದೆಲ್ಲ ಮಾಧ್ಯಮಗಳು ತೊಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗ್ಲಕತ್ತೆ. ವಿಜೇಂದ್ರ ಅವರು ಒಂದು ಮಾತು ಹೇಳ್ತಾರೆ ಸರ್, ಇಟ್ಟ ಹೆಜ್ಜೆನ ಯಾವತ್ತು ನಾವೇನು ನಾವೇನು ಇಟ್ಟ ಹೆಜ್ಜೆ ನಾವು ಬಿಡಲಾರ್ದು ಅವರಪ್ಪನ ಆಗದೀವಿ. ಸರ್, ಈಗ ನಾಲಾಯಕನ ಒಂದು ಪದ ಬಳಕೆ ಮಾಡಿ ಯಾರೀ? ರಮೇಶ್ ಜಾರಕಿಹೊಳಿ ಯಾರಿಗ್ರಿ? ವಿಜೇಂದ್ರ ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದವ್ರು ಏನು ಭಾಳ ಸಾಜೂಗ್ ಅನ್ಬೇಕಾ ಅಥವಾ ದೇಶಕ್ಕಂತ ಅಪ್ರತಿಮ ನಾಯಕ ಅನ್ಬೇಕಾ? ಏನು ನೀವೇ ಹೇಳ್ರಿ. ನಾಲಾಯಕನ್ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ, ಏನು ಶಾಸಕರು ಅದಾರಲ್ಲ, ಅವ್ರು ಏನು ಹೇಳ್ಯಾರ? ಅವ್ರ ಅಪ್ಪಂದೇ ಸಹಿ ಮಾಡ್ಯಾನ ಡೂಪ್ಲಿಕೇಟ ಮುಖ್ಯಮಂತ್ರಿದು. ತನಿಖೆ ಮಾಡಿರಿ. ಕಾಂಗ್ರೆಸ್ನವ್ರು ನಿಮಗೆ ತಾಕತ್ತಿತ್ತು ಅಂದ್ರೆ, ಸಿದ್ದರಾಮಯ್ಯಗೆ ತಾಕತ್ತಿತ್ತು, DK ಶಿವಕುಮಾರ್ಗಿತ್ತು ಅಂದ್ರೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಸಹಿಗಳಾಗ್ಯಾವ, ಯಾವ ಸಹಿ ಅದಾವೆ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ. ಎಲ್ಲಿ ಮನೆ ಸಿಟಿ ಕಳಿಸಿದ್ರಲ್ಲ ಫಾರೆನ್ಸಿಕ್, ಇದನ್ನು ಕಳಿಸ್ರಿ. ಇವೆಲ್ಲ ಸಹಿಯ, ಇವೆಲ್ಲ ಸಹಿ ಕಳಿಸ್ರಿ. ಇಲ್ಲ ಯಡಿಯೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿ ನಾಲಾಯಕ ಅಂದ್ರೆ ನಾವು ವಾಪಸ್ ತಗೋತೀವಿ. ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯಕ ಅನ್ನೋದು ಪ್ರೂವ್ ಆಗ್ತದೆ. ಎಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಎಲೆಕ್ಷನ್ ಮೂಲಕ ಇದು ಮಾಡೋದು. ಇಲೆಕ್ಷನ್ ನಾವು ನಮ್ಮ ಟೀಮ್ನವ್ರು ಸಿದ್ಧ ಆಗಿದ್ದೀವಿ. ನಾವು ಅಭ್ಯರ್ಥಿಗಳನ್ನು ಹಾಕ್ತೀವಿ. ನೀವೇ ಅಭ್ಯರ್ಥಿನ ಅಥವಾ ಜಾರಕಿಹೊಳಿ? ಯಾವತ್ತು ನಾವು ನಮ್ಮ ಕಮಿಟಿ, ನಮ್ಮದು ಒಂದು ಕೋರ್ ಕಮಿಟಿ ಐತಿ, ಅಲ್ಲಿ ನಿರ್ಣಯ ಮಾಡ್ತೀವಿ. ಈಗ ಅಧ್ಯಕ್ಷರ ಚುನಾವಣೆ ಆಗತ್ತೆ ಸರ್ ಕರ್ನಾಟಕದೊಳಗೆ? ನಾವು ಅಂತೂ ಸಿದ್ಧ. ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿ. ಮತ್ತು ಈಗಿರೋ ಅಧ್ಯಕ್ಷರು ಯಾರು? ಈಗಿರೋ ಅಧ್ಯಕ್ಷರು ಏನು ಸರ್? ಅಲ್ರಿ, ಚುನಾವಣೆ ಈಗ ಹಿಂದೆ ಒಬ್ಬ MLA ಇದ್ದ, ಅಲ್ಲಿ ಚುನಾವಣೆ ಆದ್ಮೇಲೆ ಈ MLA ಹೆಂಗೆ ಮಾಡ್ಬೇಕ್ರಿ ಅಂದ್ರೆ ಏನು ಹೇಳ್ತಾರೆ? ಸರ್, ನಾನು ಇನ್ನೊಂದು ಅವಧಿಗೆ ಮುಂದುವರಿಯುವ ಆಸೆ ಇದೆ. ನಾವು ಇನ್ನೊಂದು ಅವಧಿಗೆ ಮುಂದುವರಿಯೋ ಆಸೆ ಇದೆ. ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಉಳಿದದ್ದನ್ನು ಎಲ್ಲ ಲೂಟಿ ಮಾಡುವ ಆಸೆ ಇದೆ. ಅತ್ತೇಳಿ ಆಸೆ ಇಟ್ಕೊಂಡ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನೊಂದುವರೆಗೆ ಬಿಡಲ್ಲ. ಮತ್ತೊಮ್ಮೆ ಡೂಪ್ಲಿಕೇಟ್ ಸಹಿ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ. ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಾ ಅಂತ ಕಳ್ರನ್ನ? ಇನ್ನು ಡೂಪ್ಲಿಕೇಟ್ ಕಿಂಗ್ ಸರ್? ಸರ್, ನೀವು ಬರೀದಿಲ್ಲ. ನೀವು ಯಾಕೆ ಬರೀದಿಲ್ಲ? ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ. ನಮ್ಮದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ. ನಿಮ್ಮ TRP ಇರ್ತೈತಿ. ಮತ್ತು ಅವರು ಏನೋ ಇಲ್ಲ ಹಾಗೆ ಬರಿಬೇಡ್ರಿ, ನಮ್ಮದು ಭಾಳ ಒಳ್ಳೆಯದೇನೆ. ನಾನು ಇನ್ನು ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅಂತ. ದೇವ್ರವ್ರಿಗೆ ಒಳ್ಳೆಯ ಮಾಡ್ಲಾಗ್ತದೆ. ದೇವ್ರು ಅದಕ್ಕೆ ಬದ್ನಿಕಾಯಿ ನನಗೆ ಯಾಕೆ ಒಳ್ಳೇದು ಮಾಡ್ಬೋದು? ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳಿಸ್ಬೇಕು. ಸಭೆ ಮಾಡ್ತಾ ಇರ್ತಾನೆ ಟೀಮ್ದು ವರಿಷ್ಠರಿಗೆ ದೂರು ಕೊಡ್ಲಿಕ್ಕೆ ದೂರು ಕೊಟ್ಟು BJP ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ. ಇದೊಂದು ಇದೊಂದು ಹೋಗಿ ಮುಡ್ತೈತೆ. ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ, ನನಗೆ ಉತ್ತರ ಕೊಟ್ಟಿನಿ. ಅದಕ್ಕೇನು ಇದು ಬಂದಿಲ್ಲ ನನಗೆ, ಉಚ್ಚಾಟನೆ ಲೆಟ್ರ್ ಬಂದಿಲ್ಲ. ನಿಮಗೇನಾರು ಬಂದಿದ್ರು ನೋಡ್ರಿ, ಮಾಧ್ಯಮದವ್ರು ತಂದು ಕೊಡ್ರಿ.